ಇವತ್ತು ಮನೆಯಲ್ಲೇ ಸುಲಭವಾಗಿ ಪೇಡ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸುಲಭ ಮಾಡ್ಕೊಳ್ಳೋದಕ್ಕೆ. ನಾನು ಆಲ್ರೆಡಿ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೋಡಿ. ಅದಕ್ಕೇ ಈಗ 1 ಕಪ್ ಆಗೋಷ್ಟು ಮಿಲ್ಕ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ ಫ್ಲೇಮು. ಈಗ ಮಿಲ್ಕ್ ಪೌಡ್ರನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ. ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಪೌಡ್ರು ಬಿಸಿಯಾಗಿದೆ. ಇದಕ್ಕೇ ಈಗ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಈಗ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಗಂಟು ಇಲ್ದಿರಂಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಸ್ಲಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಈ ಥರ ಸ್ಲಿಮ್ಮಲ್ಲೇ ಇಟ್ಕೊಂಡು ನಾವು ಗಂಟೆಲ್ಲ ಬಿಡಿಸ್ಕೊತಾ ಬರಬೇಕು. ಇದು 1 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಬಿಡಬಾರ್ದು, ಕಲಿಸ್ಕೊತಾನೆ ಇರಬೇಕು, ಇಲ್ದಿದ್ರೆ ತಳ ಅಂಟ್ಕೊಬಿಡುತ್ತೆ. ಆಗ ಪೌಡ್ರೆಲ್ಲ ಸೀದೋಗತ್ತೆ ನೋಡಿ. ಈ ಥರ ಕೈ ಆಡಿಸ್ತಾ ಇರಿ ನೋಡಿ. ಈಗ ಬಿಸಿಯಾಗಿದೆ. ಈ ಟೈಮಲ್ಲಿ ನಾನು 1 ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಕಾಯಿಸಿರೋ ಹಾಲು 1 ಗ್ಲಾಸಷ್ಟು ಸೇರಿಸ್ಕೊತಾ ಇದ್ದೀನಿ. ಇನ್ನೂ ಬೇಕಾಗತ್ತೆ. ನಾನು ಅದಕ್ಕೆ ಇಲ್ಲಿ 1 ಗ್ಲಾಸಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಅಷ್ಟೇ ಗಂಟಿಲ್ದಿರಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಲು ಹಾಕಿದ ತಕ್ಷಣ ಗಂಟಾಗ್ಬಿಡುತ್ತೆ ಪೌಡ್ರೆಲ್ಲ. ಅದಕ್ಕೆ ಸ್ಲಿಮ್ಮಲ್ಲೇ ಇಟ್ಕೊಂಡು ನಾವು ಕಲಿಸ್ಕೊತಾ ಇರಬೇಕು ನೋಡಿ. ಈಗ ಗಟ್ಟಿ ಅನ್ನಿಸ್ತಾ ಇದೆ ನನಗೆ ನೋಡಿ. ಮಿಕ್ಸ್ ಮಾಡ್ತಾ ಮಾಡ್ತಾ ಪೌಡ್ರೆಲ್ಲ ಗಟ್ಟಿ ಆಗ್ತಾ ಇದೆ. ಅದಕ್ಕೇ ನಾನೀಗ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಗಂಟಿಲ್ದಿರಂಗೆ ಕಲಿಸ್ಕೊತಾ ಇರಬೇಕಾಗತ್ತೆ. ಜೋರಾಗಿ ಫ್ಲೇಮ್ ಇಟ್ಕೋಬೇಡಿ, ಸ್ಲಿಮ್ಮಲ್ಲೇ ಇಟ್ಕೊಂಡು ಈ ಪೇಡ ಮಾಡ್ಕೊಳ್ಳಿ, ಇಲ್ದಿದ್ರೆ ಫುಲ್ಲು ಸೀದೋಗತ್ತೆ ನೋಡಿ. ಈ ಥರ ನಾನು ಸ್ಮ್ಯಾಶ್ ಮಾಡ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಮಾಡ್ಕೊಳ್ಳೋದಕ್ಕೂ ಸುಲಭ, ತುಂಬ ಟೇಸ್ಟಿಯಾಗೂ ಬರುತ್ತೆ ನೋಡಿ. ಈ ಥರ ಗಂಟಿಲ್ದಿರಂಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಲಿಸ್ಕೊಂಡೇ ಸ್ಮ್ಯಾಶ್ ಮಾಡ್ಕೊತಾ ಬನ್ನಿ, ಆಗ ಗಂಟೆಲ್ಲ ಕರಗ್ತಾ ಹೋಗುತ್ತೆ. ಇದೊಂದು 2 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಈ ಥರ ತಳ ಬಿಡ್ತಾ ಬರುತ್ತೆ ನೋಡಿ. ಈ ಥರ ಸ್ಲಿಮ್ಮಲ್ಲೇ ಹುರ್ಕೋಬೇಕಾಗತ್ತೆ ನೋಡಿ. ಇದು ಪೌಡ್ರೆಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ, ಕೋವಾ. ಅದಕ್ಕೆ ನೋಡಿ ಈಗ ತಳ ಎಲ್ಲ ಬಿಡ್ತಾ ಬರ್ತಾ ಇದೆ. ಇಷ್ಟಾದರೆ ಸಾಕಾಗತ್ತೆ. ಇದಕ್ಕೆ ಈಗ ನಾವು ಸಕ್ಕರೆನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೆ. ಅದಕ್ಕೆ ನಾನಿಲ್ಲಿ 1/4 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನೀವು ಜಾಸ್ತಿ ಸಿಹಿ ತಿಂತೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು. ತುಂಬ ಸಿಹಿ ಮಾಡಿಕೊಂಡ್ರೆ ತಿನ್ನೋಕ್ಕಾಗಲ್ಲ ನೋಡಿ. ಈಗ ಸಕ್ಕರೆ ಹಾಕಿದ ತಕ್ಷಣ ತಳ ಬೇಗ ಹಿಡಿತದೆ. ಅದಕ್ಕೇ ಸ್ಲಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ಆ ಸಕ್ಕರೆ ಎಲ್ಲ ಕರಗಬೇಕು ನೋಡಿ. ಈ ಥರ ಸ್ಲಿಮ್ಮಲ್ಲೇ ಮಿಕ್ಸ್ ಮಾಡ್ಕೊತಾ ಬನ್ನಿ. ಹಾಗೆ ಮಿಕ್ಸ್ ಮಾಡ್ಕೊತಾನೆ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ, ಆಗ್ಲೂ ಗಂಟು ಹಿಡಿಯುತ್ತೆ. ಈ ಥರ ಎಲ್ಲ ಕಲಿಸ್ಕೊಳ್ಳಿ. ಅದಕ್ಕೆ ಆ ಪಾಕ ಎಲ್ಲ ಗಟ್ಟಿ ಆಗಬೇಕು, ಪೇಡ ಅದಕ್ಕೆ ಬರಬೇಕು. ಅಲ್ಲಿ ಗಂಟನೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ. ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಟೈಮಲ್ಲಿ ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ, ಇನ್ನೂ 1 ಸ್ಪೂನ್ ಆಗೋಷ್ಟು. ಈಗ ಚೆನ್ನಾಗಿ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ತುಂಬ ಸುಲಭ ಮಾಡ್ಕೊಳ್ಳೋದಕ್ಕೆ. ಈ ಥರ ಮಾಡಿಟ್ಕೊಂಡ್ರೆ 1 ವಾರಗಳ ಕಾಲ ತಿನ್ಬೋದು. ನೋಡಿ ಈಗ ತಳ ಎಲ್ಲ ಬಿಡ್ತಾ ಬರ್ತಾ ಇದೆ.
ಇನ್ನೊಂದು ನಿಮಿಷಗಳ ಕಾಲ ಹಾಗೆ ಸ್ಲಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ. ನೋಡಿ ಈ ಥರ ಅದಕ್ಕೆ ಬಂದರೆ ಸಾಕಾಗತ್ತೆ. ನೋಡಿ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಆಫ್ ಮಾಡಬೇಕು ಸ್ಟೌವು. ಇದು ತಣ್ಣಗಾಗಲಿ. ನೋಡಿ ನಾನೊಂದು 1/4 ಗಂಟೆ ಬಿಟ್ಟಿದ್ದೆ, ತಣ್ಣಗಾಗಿ ನೋಡಿ ಉಂಡೆ ಅದಕ್ಕೆ ಬಂದಿದೆ. ಈಗ ನಾನು ಕೈಗೆ ತುಪ್ಪ ಸವರ್ಕೊಂಡು ಅದನ್ನು ಪೇಡ ರೀತಿ ನಾನು ನೋಡಿ ತುಪ್ಪ ಸವರ್ಕೊತಾ ಇದ್ದೀನಿ. ಈಗ ಪೇಡ ರೀತಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ನೋಡಿ ನಾನು ಈ ಥರ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ ಉಂಡೆನೂ ಈ ಥರದೇ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬ ಸುಲಭ ಮಾಡ್ಕೊಳ್ಳೋದಕ್ಕೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸತಿ ಮಾಡ್ಕೊಂಡು ನೋಡಿ, ನೀವೇ ಟ್ರೈ ಮಾಡ್ತೀರಾ. ನೋಡಿ ನಾನೆಲ್ಲ ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಚೆರಿಯಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ನೋಡಿ ಚೆರಿನ ಇಟ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಬಾದಾಮಿ, ಗೋಡಂಬಿ, ಪಿಸ್ತಾ ಯಾವುದನ್ನು ಬೇಕಾದರೂ ಅದ್ರ ಮೇಲೆ ಡೆಕೋರೇಷನ್ ಮಾಡ್ಕೋಬೋದು. ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.